RSS ಅನ್ನು ನಿಷೇಧ ಮಾಡಿ ಅಂತ ಹೇಳಿದ್ದಾರೆ ಖರ್ಗೆ ಸಾಹೇಬರು, ಮರಿ ಖರ್ಗೆ ಅವರು ಅಂತ ಹೇಳಿ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಇವತ್ತು ನಡೆದಿದೆ. ಎಲ್ಲ ವರ್ಗದ ಸಮುದಾಯದ ಜನ RSS ವಿರುದ್ಧ ನವೆಂಬರ್ 2ನೇ ತಾರೀಕು ಚಿತಾಪುರ್ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಕೋರ್ಟ್ ಏನಾದರೂ ಅವರಿಗೆ ಅನುಮತಿ ಕೊಟ್ಟರೆ ನಾವು ಕೂಡ ಆ ಅನುಮತಿಯ ಒಂದು ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ತೀವಿ ಅಂತಕ್ಕಂಥ ಭಾವನೆ ನಮಗಿದೆ. ನಮಗೂ ಕೂಡ ಪರ್ಮಿಷನ್ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀವಿ. RSSನವರು ಅವ್ರನ್ನ ಹಿನ್ನಡೆ ಮಾಡಬೇಕು, ಅವ್ರನ್ನ ತ್ಯಜಿಸಬೇಕನ್ನುವಂಥ ವಿಚಾರ ಇಟ್ಕೊಂಡು ಅವರಿಗೆ ಫೋನ್ ಮಾಡೋ ಮುಖಾಂತರ ಪದೇ ಪದೇ ಒಂದು ಹೀಯಾಳಿಸೋದಾಗಲಿ, ವೈಯಕ್ತಿಕ ನಿಂದನೆ ಮಾಡೋದಾಗಲಿ, ಜೊತೆಗೆ ಅವರ ಕುಟುಂಬಕ್ಕೆ ಒಂದು ಜೀವ ಬೆದರಿಕೆಯನ್ನು ಹಾಕುವ ಮುಖಾಂತರ ಒಂದು ಫೋನನ್ನು ಮಾಡಿದ್ದಾರೆ. ಆದರೆ ನೀವು RSSನವರು ಅವ್ರಿಗೆ ಈ ರೀತಿಯಾದಂಥ ಒಂದು ಸಂಸ್ಕೃತಿಯನ್ನು ಕಲಿಸಿ ಒಬ್ಬ ವ್ಯಕ್ತಿನ ತೇಜವಧೆ ಮಾಡ್ತಕ್ಕಂಥದ್ದನ್ನು ನೀವು ಕಲಿಸಿದ್ರಲ್ಲ, ಇದು ಯಾವ ಸಂಸ್ಕೃತಿ ಸ್ವಾಮಿ? ನಾವೇನಾದರೂ ಬೀದಿಗಳಿದ್ರೆ ನಿಮ್ಮ ಚೆಡ್ಡೂ ಇರಲ್ಲ, ನಿಮ್ಮ ಬನಿನೂ ಇರಲ್ಲ. ಅನೇಕ ಆರ್ಥಿಕ ಚಟುವಟಿಕೆಗಳು, ಅನೇಕ ಬಿಲ್ಡಿಂಗ್ಗಳನ್ನು ಹೊಂದಿದಂಥ RSS ಯಾವುದೇ ಸಂವಿಧಾನದ ಕಾನೂನಿನಡಿ ಕೆಲಸನೇ ಮಾಡಿಲ್ಲ. ಸಂವಿಧಾನದತ್ತವಾಗಿ ರಿಜಿಸ್ಟ್ರೇಷನ್ ಇಲ್ಲ, ಸಂವಿಧಾನದತ್ತವಾಗಿ ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಇಲ್ಲ, ಸಂವಿಧಾನದತ್ತವಾಗಿ ಕಟ್ಟಡ ಪರ್ಚೇಸ್ ಮಾಡಿಲ್ಲ. ಕ್ಯಾಬಿನೆಟ್ ಸಚಿವರು ಅಂಥವರಿಗೆ ಇವತ್ತಿನ ಪರಿಸ್ಥಿತಿ, ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದರೆ ಈ ಪರಿಸ್ಥಿತಿ ಅಂದರೆ ನಿಮ್ಮ ಅಂಥವ್ರ ಪರಿಸ್ಥಿತಿ ಏನು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಬೇಕು. ಒಂದು ವೇಳೆ ಅವರಿಗೊಂದು ನಿಯಮ ಮತ್ತು ನಮಗೊಂದು ನಿಯಮ ಆದರೆ ನಾವು ಯಾವುದೂ ಸಹಿಸ್ಕೊಳ್ಳೋದಿಲ್ಲ. ದಯವಿಟ್ಟು RSS ಸಂಘಟನೆ ಅವರಿಗೆ ನಾಚಿಕೆ ಬರಬೇಕು. ನೀವು ಎಲ್ಲಿ ಒಂದು ಏನಿವತ್ತು ಹಿಂದೂ ಪರ ಮಹಿಳೆಗೆ ಅತ್ಯಾಚಾರ ಆದರೂ ಕೂಡ ನೀವು ಎಲ್ಲರೂ ದನಿ ಎತ್ತಿದ್ದೀರಾ. ಏನು ಹಿಂದೂ ಯುವಕರಂದರೆ ಬೇರೆ SC/ST ಸಮುದಾಯದ ಯುವಕರಿಗೆ ಅನ್ಯಾಯ ಆದರೂ ಕೂಡ ನೀವು ಎಲ್ಲರೂ ದನಿ ಎತ್ತಿದ್ದೀರಾ. ಯಾದಗಿರಿ ಜಿಲ್ಲೆಯಲ್ಲಿ ದಲಿತ ಪರ ಸಂಘಟನೆಗಳು ಮತ್ತು ವಾಲ್ಮೀಕಿ ಸಮುದಾಯದ ಸಂಘಟನೆಗಳು, ಹಿಂದುಳಿದ ವರ್ಗದ ಸಂಘಟನೆಗಳು ಜೊತೆಗೆ ಇವತ್ತು ಪ್ರಿಯಾಂಕಾ ಖರ್ಗೆಯವರ ಅಭಿಮಾನಿ ಬಳಗ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ. ಕಾರಣ ಇಷ್ಟೇ, ಇವತ್ತು RSS 100 ವರ್ಷದ ಸಂಭ್ರಮ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು RSS ವಿರೋಧವಾಗಿ ಇವತ್ತು ಖರ್ಗೆಯವರು RSSನ ನಿಷೇಧ ಮಾಡುವಂಥ ಪತ್ರ ಕೊಡಲಿಲ್ಲ. ಪ್ರಿಯಾಂಕಾ ಖರ್ಗೆಜಿಯವರು RSSನವರು ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ಇವತ್ತು ಕಾನೂನು ಪ್ರಕಾರ ಸಂವಿಧಾನಬದ್ಧವಾಗಿ ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಹೇಳಿದಂಥ ಪತ್ರವನ್ನು ಆ ಪತ್ರವನ್ನು ತಿರುಚಿ RSSನ್ನು ನಿಷೇಧ ಮಾಡಿ ಅಂತ ಹೇಳಿದ್ದಾರೆ ಖರ್ಗೆ ಸಾಹೇಬರು, ಮರಿ ಖರ್ಗೆ ಅವರು ಅಂತೇಳಿ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಇವತ್ತು ನಡೆದಿದೆ ರಾಜ್ಯದಲ್ಲಿ, ದೇಶದಲ್ಲಿ. ಆ ಕಾರಣಕ್ಕಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಮಾತನಾಡ್ತಾರೆ. ಏನೇ ಮಾತಾಡಿದ್ರು ಕೂಡ ಅಥೆಂಟಿಕ್ ಆಗಿ ಮಾತಾಡ್ತಾರೆ. ಕಾನೂನುಬದ್ಧವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಅದು ಖಾರವಾಗಿರಬಹುದು, ಸತ್ಯ ಭಾಳ ಕಹಿ ಇರ್ತದೆ. ಆ ಕಾರಣಕ್ಕಾಗಿ ಖರ್ಗೆಯವರನ್ನ ತೇಜವಧೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಚಿತಾಪುರದಲ್ಲಿ ನವೆಂಬರ್ 2ನೇ ತಾರೀಕು ಇವತ್ತು ಖರ್ಗೆ ಅವರನ್ನ ಗುರಿಯಾಗಿಟ್ಟುಕೊಂಡು ಚಿತಾಪುರಕ್ಕೆ ನಾವು ಬರ್ತಾ ಇದ್ದೀವಿ ಅಂತೇಳಿ ದೊಣ್ಣೆಯನ್ನು ಹಿಡ್ಕೊಂಡು ಇವತ್ತೇನು RSS ಪಡೆ ಹೊಂಟಿದೆ, ಇವತ್ತು ಆ ಪಡೆಗೆ ನಾವು ವಿರೋಧವಾಗಿ ಎಲ್ಲ ಅಹಿಂದ ವರ್ಗ ಮತ್ತು ದಲಿತ ಪರ ಸಂಘಟನೆಗಳು ಮತ್ತು ಅಂಬೇಡ್ಕರ್ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು, ಬಸವಣ್ಣನ ಅನುಯಾಯಿಗಳು, ಎಲ್ಲ ವರ್ಗದ ಸಮುದಾಯದ ಜನ RSS ವಿರುದ್ಧ ನವೆಂಬರ್ 2ನೇ ತಾರೀಕು ಚಿತಾಪುರ್ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜಿಲ್ಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತೀವಿ. ಒಂದು ವೇಳೆ ಇವತ್ತು ಕೋರ್ಟ್ ಏನಾದರೂ ಅವರಿಗೆ ಅನುಮತಿ ಕೊಟ್ಟರೆ ನಾವು ಕೂಡ ಆ ಅನುಮತಿಯ ಒಂದು ಸಂವಿಧಾನಬದ್ಧವಾಗಿ ನಾವು ನಡ್ಕೊಳ್ತೀವಿ ಅಂತಕ್ಕಂಥ ಭಾವನೆ ನಮಗಿದೆ. ನಮಗೂ ಕೂಡ ಪರ್ಮಿಷನ್ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀವಿ. ಪರ್ಮಿಷನ್ ಕೊಡದೆ ಹೋದರೆ ಅದರ ವಿರುದ್ಧವಾಗಿ ಪ್ರತಿಭಟಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರ್ತೀವಿ ಚಿತಾಪುರ್ ಚಲೋ ಅಂತ ಕಾರ್ಯಕ್ರಮದಲ್ಲಿ. ನಮ್ಮ ಹೆಸರು ನೀಲಕಂಠ ಬಡಿಗೇರ್, ಕಾಂಗ್ರೆಸ್ ಪಕ್ಷದ SC ಘಟಕದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮನುವಾದಿಗಳು, RSSನ ಮುಖಂಡರುಗಳು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ತಮಗೆಲ್ಲರೂ ಗೊತ್ತಿರುವ ಹಾಗೆಯೇ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಅನುಯಾಯಿಗಳು, ಜೊತೆಗೆ ಭಾರತದ ಸಂವಿಧಾನವನ್ನು ಪಾಲನೆ ಮಾಡುವಂಥ ಒಬ್ಬ ನಿಷ್ಠೆ ಒಂದು ಮಂತ್ರಿಯಾಗಿದ್ದಾರೆ. ಆದರೆ RSSನವರು ಅವ್ರನ್ನ ಹಿನ್ನಡೆ ಮಾಡಬೇಕು, ಅವ್ರನ್ನ ತ್ಯಜಿಸಬೇಕನ್ನುವಂಥ ವಿಚಾರ ಇಟ್ಕೊಂಡು ಅವರಿಗೆ ಫೋನ್ ಮಾಡೋ ಮುಖಾಂತರ ಪದೇ ಪದೇ ಒಂದು ಹೀಯಾಳಿಸೋದಾಗಲಿ, ವೈಯಕ್ತಿಕ ನಿಂದನೆ ಮಾಡೋದಾಗಲಿ, ಜೊತೆಗೆ ಅವರ ಕುಟುಂಬಕ್ಕೆ ಒಂದು ಜೀವ ಬೆದರಿಕೆಯನ್ನು ಹಾಕುವ ಮುಖಾಂತರ ಒಂದು ಫೋನನ್ನು ಮಾಡಿದ್ದಾರೆ. ಆದರೆ ನಾವು ಈ ಘಟನೆಯನ್ನು ಕಡಾಖಂಡಿತವಾಗಿ ಖಂಡಿಸುವ ಮುಖಾಂತರ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಇತ್ತೀಚೆಗೆ ಆ ಆರೋಪಿಯನ್ನು ಪೊಲೀಸರು ಒಂದು ಬಂಧನವನ್ನು ಕೂಡ ಮಾಡಿದ್ದಾರೆ. ಆದರೆ ಏನು ಚಿತಾಪುರ್ನಲ್ಲಿರುವಂಥ ಅವರ ಪ್ರತಿಸ್ಪರ್ಧಿ ಒಬ್ಬ BJPಯ ಒಬ್ಬ ಸೋಲನ್ನು ಅನುಭವಿಸಿರುವಂಥ ಮಣಿಕಂಠನವರು ಕೂಡ ನಿಮಗೆ ನಾವು ಮನೆಗೆ ಬಂದ್ಗೆಸಿಂದ RSSನವರು ಎಲ್ಲರೂ ಸೇರಿ ತಮಗೆ ಒಂದು ಹಲ್ಲೆ ಮಾಡ್ತೀವಿ, ಹೊಡಿತಾರ ಅನ್ನುವಂಥ ಒಂದು ಹೇಳಿಕೆಯನ್ನು ಬಹಿರಂಗವಾಗಿ ನೀಡಿದ್ದಾರೆ. ನಾವು
ಇಲ್ಲಿ ಇಂಥ ಹೇಳಿಕೆಗಳನ್ನು ನಾವು ಸಹಿಸುವುದಿಲ್ಲ. ಯಾಕಂತಂದರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು. ಸೊ ಹಾಗಾಗಿ ನಮ್ಮ ಸಂಘಟನೆಯಿಂದ ನಾವು ನಿಜವಾಗ್ಲೂ ಅವ್ರ ಜೊತೆಗೆ ಯಾವಾಗಲೂ ಇರ್ತೀವಿ. ನಾವು ಸಂವಿಧಾನ ಒಂದು ಪಾಲನೆ ಮಾಡುವಂಥ ಸಂಘಟನೆ ಆಗಿದೆ. ಸೊ ಹಾಗಾಗಿ ನಾವು ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನು ಪಾಲಿಸುವಂಥವ್ರು. ನಾವು ಯಾವಾಗಲೂ ಏನಂತಂದರೆ ಪ್ರಿಯಾಂಕ್ ಖರ್ಗೆ ಅವರ ಹಿಂದೆ ಬೆಂಬಲವಾಗಿ ಇರ್ತೀವಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ಚಿತ್ತಾಪುರನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂಥ ತೀರ್ಮಾನ ಕೈಗೊಳ್ತದೆ. ಸೊ ಹಾಗಾಗಿ ನಾವು ಕೂಡ ಯಾದಗಿರಿಯಿಂದ ಚಿತ್ತಾಪುರ ಚಲೋ ಅನ್ನುವಂಥ ಒಂದು ಡಿಮಾಂಡನ್ನು ಇಟ್ಟು ಭಾಳಷ್ಟು ಜನರನ್ನು ಕರ್ಕೊಂಡು ಹೋಗಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೇವೆ. ಧನ್ಯವಾದಗಳು. ನನ್ನ ಹೆಸರು ಮರಪ್ಪ ಚಟ್ಟೇರ್ಕರ್ ಅಂತೇಳಿ DSS ಜಿಲ್ಲಾ ಸಂಚಾಲಕರು ಯಾದಗಿರಿ. ನಾನು RS ಮುಖಂಡರಿಗೆ ಇದು ಮೂಲಕ ನಾನು ಬಯಸೋದಂಥ ವಿಷಯ ಏನಂತಂದರೆ, ಮಾನ್ಯ ಪ್ರಿಯಾಂಕ್ ಸಾಹೇಬರು ನಿಮಗೆ ಅಂದಿದ್ದಾದರೂ ಏನು, ಅದು ಮೊದಲನೇದಾಗಿ ನಾವು ಕ್ಲಾರಿಫಿಕೇಷನ್ ಕೊಡಬೇಕಾಗ್ತದೆ. ಅವ್ರು ಏನಂದರು, ನೀವು RSS ಪಥಸಂಚಲನ ಮಾಡಬೇಕಾಗಿದ್ರೆ, ರಸ್ತೆಗಳಲ್ಲಿ ಬೀದಿಗಳಲ್ಲಿ ಇಳಬೇಕಾಗಿದ್ರೆ, ಅಥವಾ ಒಂದು ಸರ್ಕಾರಿ ಜಾಗವನದಲ್ಲಿ ನೀವು ಕೆಲಸ ಮಾಡಬೇಕಾಗಿದ್ರೆ, ನಿಮ್ಮ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅನುಮತಿಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮುಂದಿಟ್ಟರು. ಇದು ತಪ್ಪಾಗಿದ್ದರೆ ನೀವು ಅವ್ರ ಬಗ್ಗೆ ಮಾತಾಡ್ರಿ. ಅವ್ರು RSS ಬ್ಯಾನ್ ಮಾಡ್ತೀವಿ ಅಂತೇಳಿ ಯಾವ ಪತ್ರಿಕೆಯಲ್ಲಿ ಹೇಳಿದ್ದಾರೆ, ಯಾವ ಮಾಧ್ಯಮದಲ್ಲಿ ಹೇಳಿದ್ದಾರೆ, ಅಧಿಕೃತವಾಗಿ ನಿಮ್ಮ ಹತ್ರ ಇತ್ತಂತಂದರೆ ಅದನ್ನು ಬಹಿರಂಗವಾಗಿ ತೋರಿಸ್ರಿ, ಆಮೇಲೆ ನೀವು ಮಾತಾಡ್ರಿ. ಆದರೂ ಕೂಡ ಅವರಿಗೆ ಫೋನ್ ಕರೆ ಮುಖಾಂತರ ಮಾಡಿ ಅವ್ಯಾಚ್ಯ ಶಬ್ದಗಳನ್ನು ನಿಂದಿಸಿ ಅವರ ಕೌಟುಂಬಿಕ ವಿಚಾರವಾಗಿ ಕೆಟ್ಟ ಶಬ್ದಗಳನ್ನು ಮಾತನಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ನೀವು ಬೆಳೆಸ್ಕೊಂಡು ನಿಮ್ಮ ಬೆಂಬಲರಿಗೆ ಅದನ್ನು ತೋರಿಸಿದೆ ಆದರೆ ನಾವು ಕೂಡಲಿಕ್ಕೆ ಆಗೋದಿಲ್ಲ. ಆದರೆ ನೀವು RSSನವರು ಅವ್ರಿಗೆ ಈ ರೀತಿಯಾದಂಥ ಒಂದು ಸಂಸ್ಕೃತಿಯನ್ನು ಕಲಿಸಿ ಒಬ್ಬ ವ್ಯಕ್ತಿನ ತೇಜೋವಧೆ ಮಾಡ್ತಕ್ಕಂಥದ್ದನ್ನು ನೀವು ಕಲಿಸಿದ್ರಲ್ಲ, ಇದು ಯಾವ ಸಂಸ್ಕೃತಿ ಸ್ವಾಮಿ? ನಾವು ಒಂದು ವೇಳೆ ನಮ್ಮ ಬಾಯಿ ತೆಗೆದ್ರೆ ನೀವು ಯಾರೂ ಇರಲ್ಲ. ನಾವೇನಾದರೂ ಬೀದಿಗಿಳಿದ್ರೆ ನಿಮ್ಮ ಚೆಡ್ಡೂ ಇರಲ್ಲ, ನಿಮ್ಮ ಬನಿನೂ ಇರಲ್ಲ. ದಯಮಾಡಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇದನ್ನು ಭಾಳ ಎಚ್ಚರಿಕೆಯಿಂದ ನೀವು RSSನವರು ನೋಡಬೇಕು. ಯಾಕೆ ನೋಡ್ಬೇಕಂತ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿನ ನೀವು ತೇಜೋವಧಿ ಮಾಡಬೇಕಾದ್ರೆ ರಾಜಕೀಯವಾಗಿ ಮಾಡಿ, ನಾವು ಬೇಡನಲ್ಲ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ದಯಮಾಡಿ ವೈಯಕ್ತಿಕವಾಗಿ ನೀವು ಪ್ರಿಯಾಂಕ್ ಸಾಹೇಬರ ಖರ್ಗೆಯವರ ವಿರುದ್ಧವಾಗಲಿ ಹೇಳಿಕೆಗೆ ನನ್ನ ಒಂದು ವೇಳೆ ಕೊಟ್ಟಿದೆ ಆದರೆ ಉಗ್ರ ಹೋರಾಟಗಳನ್ನು ಮಾಡಬೇಕಾಗುತ್ತೆ, ಹುಷಾರು. ನನ್ನ ಹೆಸರು ಸ್ಯಾಮ್ಸನ್ ಮಳಿಕೇರಿ ಅಂತೇಳಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜನರಲ್ ಸೆಕ್ರೆಟರಿ ಮತ್ತು ಜಿಲ್ಲಾ ವಕ್ತಾರ. ಬೆಳಗಾವಿನಲ್ಲಿ 19ನೇ ತಾರೀಕು DCC ಬ್ಯಾಂಕಿನ ಚುನಾವಣೆಯ ಸಮಯದಲ್ಲಿ ಏನು ಮಾಜಿ ಸಂಸದರಾದಂಥ ರಮೇಶ್ ಕತ್ತಿ ಅವರು ಏನು ST ಸಮಾಜದ ವಾಲ್ಮೀಕಿ ಸಮುದಾಯಕ್ಕೆ ಒಂದು ಬ್ಯಾಡ್ರು ಏಕವಚನದಲ್ಲಿ ಮಾತಾಡಿ ಈಗಾಗಲೇ ಅವ್ರ ವಿರುದ್ಧ ಸುಮಾರು ಕಡೆಗೆ ಪ್ರಕರಣವನ್ನು ದಾಖಲಾಗಿದೆ SC/ST ಕಾಯ್ದೆ ಅಡಿಯಲ್ಲಿ. ಇವಾಗ ನಾವು ಹೇಳೋದಷ್ಟೇ, ಇವತ್ತೇನು ದಲಿತ ಪರ ಮತ್ತು ಎಲ್ಲ ಸಮುದಾಯದ ಎಲ್ಲ ಸಂಘ ಸಂಸ್ಥೆಗಳು ಇವತ್ತೇನು ಪ್ರಜ್ಞಾವಂತರು ಇವತ್ತೇನು ಹೋರಾಟದ ಒಂದೇ ಮತ್ತು ಪ್ರಿಯಾಂಕ್ ಅವ್ರಿಗೆ ಕೂಡ ನಾವು ಒಬ್ಬ ದಲಿತ ನಾಯಕ ಅಂತೇಳಿ ಇವತ್ತೇನು ಬೆದರಿಕೆ ಕರೆ ಬರ್ತಿದ್ದೇವೆ. ಇವೆಲ್ಲ ಯಾಕಂದ್ರೆ ಎಲ್ಲ ಕಾನೂನು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಯಾರಿಗೆ ನಿಲ್ಲಿಸಂಗಿಲ್ಲ, ಯಾರಿಗೆ ಗಲಾಟೆ ಮಾಡೋಂಗಿಲ್ಲ, ಹೊಡೆಯಂಗಿಲ್ಲ. ಹಾಗಾಗಿ ಇವತ್ತೇನು SC/ST ಕೇಸ್ ಆಗಿದೆ, ಕೂಡಲೇ ಒಬ್ಬ ರಮೇಶ್ ಕತ್ತಿ ಅವ್ರನ್ನ ಬಂಧಿಸಬೇಕು ಸರ್ಕಾರ. ಯಾಕಂದ್ರೆ ಇವತ್ತು ದಲಿತರ ಮ್ಯಾಗೆ ಈ ಟೈಪ್ ಹೇಳಿಕೆ ಕೊಟ್ಟಾಗ ಇಂಥವ್ರನ್ನ ಬಂಧಿಸಿದಾಗ ಇನ್ನೊಬ್ಬರಿಗೆ ಭಯ ಹುಟ್ಟುವಂಥ ಕೆಲಸ ಆಗ್ತದೆ. ಸರ್ಕಾರ ಕೂಡಲೇ ಯಾರಿದ್ದಾರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಸುರಪುರದಲ್ಲಿ ಪ್ರಕರಣ ಆಗಿದೆ, ನಮ್ಮ SP ಕೂಡ ನಾವು ಒತ್ತಾಯ ಮಾಡ್ತೀವಿ, ನೀವು ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡೋಂಥದ್ದಾಗಬೇಕು, ಹೋಗಿ ತರೋಂಥದ್ದಾಗಬೇಕು. ಅವ್ರನ್ನ ಬಂಧಿಸಿದಾಗ ಒಂದು ಸಂವಿಧಾನ ಮತ್ತು ಏನು SC/STಗೆ ಒಂದು ನ್ಯಾಯ ಕೊಟ್ಟಂಥ ಆಗಂಥ ಕೆಲಸ ಆಗ್ತದೆ. ಮತ್ತು ಈಗಾಗಲೇ ಪ್ರಿಯಾಂಕ್ ಅವ್ರಿಗೆ ಏನು ಬೆದರಿಕೆ ಕರೆಯನ್ನು ಅವ್ರನ್ನೂ ಬಂಧಿಸಿರಿ. ಅಂಥವ್ರನ್ನ ಇನ್ನೇಮಿ ಯಾರೇ ಆಗಲಿ, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಮಾತಾಡೋಂಥ ಹಕ್ಕಿದೆ. ಸಂವಿಧಾನದಲ್ಲಿ ಯಾರಾದ್ರೂ ಟೀಕಿಸ್ಬೋದು, ಪ್ರಶ್ನೆ ಮಾಡ್ಬೋದು, ಆದರೆ ವೈಯಕ್ತಿಕ ಚರ್ಚೆ ಮಾಡೋಂಥದ್ದು ಯಾವ ಸಂವಿಧಾನದಲ್ಲಿ ಇಲ್ಲ. ಹಾಗಾಗಿ ಕಾನೂನುಬದ್ಧವಾಗಿ ಕ್ರಮ ತಗೋಬೇಕಂತೇಳಿ ನಾವು ಒತ್ತಾಯಿಸ್ತೀವಿ. TN ಭೀಮು ನಾಯಕ್, ಕನ್ನಡ ಪರ ಹೋರಾಟಗಾರ. ಪ್ರಿಯಾಂಕ ಖರ್ಗೆಜಿಯವರು ಒಂದು ಪತ್ರವನ್ನು ಬರೆದರು. ಆದರೆ ಈ BJPಯವರು ಅದನ್ನು ತಿರುಚಿ ಪ್ರಿಯಾಂಕ ಖರ್ಗೆಯವರು RSSನ್ನು ನಿಷೇಧಿಸಲಿಕ್ಕೆ ಪತ್ರ ಬರೆದಿದ್ದಾರೆ ಅಂತ ತಿಳ್ಕೊಂಡು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು. RSS ನೋಂದಣಿ ಆಗದ ಸಂಸ್ಥೆ. ಈ ಸಂಸ್ಥೆ ಯಾವುದೇ ಕಾರ್ಯಚಟುವಟಿಕೆ ಮಾಡಬೇಕಂದ್ರೆ ಅನುಮತಿ ತೆಗೆದುಕೊಳ್ಬೇಕಂದ್ರೆ ಸರ್ಕಾರಕ್ಕೆ ತನ್ನ ನೋಂದಣಿಯಾದ ಸಂಸ್ಥೆಯಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು. ಅನೇಕ ಆರ್ಥಿಕ ಚಟುವಟಿಕೆಗಳು, ಅನೇಕ ಬಿಲ್ಡಿಂಗ್ಗಳನ್ನು ಹೊಂದಿದಂಥ RSS ಯಾವುದೇ ಸಂವಿಧಾನದ ಕಾನೂನಿನಡಿ ಕೆಲಸನೇ ಮಾಡಿಲ್ಲ. ಸಂವಿಧಾನದತ್ತವಾಗಿ ರಿಜಿಸ್ಟ್ರೇಷನ್ ಇಲ್ಲ, ಸಂವಿಧಾನದತ್ತವಾಗಿ ಇನ್ಕಮ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಇಲ್ಲ, ಸಂವಿಧಾನದತ್ತವಾಗಿ ಕಟ್ಟಡ ಪರ್ಚೇಸ್ ಮಾಡಿಲ್ಲ. ಇವುಗೆಲ್ಲವುಗಳನ್ನು ಪತ್ತೆ ಹಚ್ಚಿ ಈ ಭಾಗದ ಪ್ರಗತಿಪರರು ಸಂವಿಧಾನದತ್ತವಾಗಿ ಆಡಳಿತ ನಡೆಸ್ತಕ್ಕಂಥ ಕ್ಯಾಬಿನೆಟ್ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರು ಕಾನೂನಿನ ಪ್ರಕಾರ ಮಾತನಾಡಿದರೆ RSSನವರು ಇದು ಸುಳ್ಳು ಪ್ರಚಾರವನ್ನು ಎಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಕಾನೂನಿನ ಪ್ರಕಾರನೇ
ಕೆಲಸಗಳನ್ನು ಮಾಡ್ತಕ್ಕಂಥದ್ದು RSSನವರು. ಇನ್ನು ಎರಡನೇದಾಗಿ ಸಂಸತ್ ಸದಸ್ಯರಾಗಿ ಸಂವಿಧಾನದತ್ತವಾಗಿ ಅಧಿಕಾರವನ್ನು ಅನುಭವಿಸಿ ಈ ನಾಡಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ತತ್ವ ವಿಚಾರಗಳನ್ನು ಪ್ರಚುರಪಡಿಸುತ್ತಾ ಇನ್ನು ಸಮಾಜದ ಕನಸನ್ನು ಕಾಣ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಸಂಸತ್ ಸದಸ್ಯರಾದ ರಮೇಶ್ ಕತ್ತಿ ಅವರು ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ತಕ್ಷಣ ಆ ವ್ಯಕ್ತಿಯನ್ನು ಬಂಧಿಸಿ ಜೈಲಿಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಜೈಲಿಗಟ್ಟಿದಾಗ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಯಾವುದೇ ವ್ಯಕ್ತಿ ಜಾತಿ ನಿಂದನೆ ಮಾಡೋಂಗಿಲ್ಲ. ಯಾಕಂದರೆ ಈ ರಾಜ್ಯದ ಕ್ಯಾಬಿನೆಟ್ ಸಚಿವರು ಅಂಥವರಿಗೆ ಇವತ್ತಿನ ಪರಿಸ್ಥಿತಿ, ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದರೆ ಈ ಪರಿಸ್ಥಿತಿ ಅಂದರೆ ನಿಮ್ಮ ಅಂಥವರ ಪರಿಸ್ಥಿತಿ ಏನು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಎರಡೂ ಘಟನೆಗಳನ್ನು ಖಂಡಿಸಿ ಇವತ್ತು ಇಡೀ ಯಾದಗಿರಿ ಜಿಲ್ಲೆಯ ಎಲ್ಲ ನಾಗರಿಕರು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ಆಗಕೂಡದೆಂದು ಈ ಮೂಲಕ ನಾನು ಎಚ್ಚರಿಕೆ ನೀಡುತ್ತೇನೆ. ಡಾಕ್ಟರ್ ಭೀಮಣ್ಣ ಮೇಟಿ, ರಾಜ್ಯ ಉಪಾಧ್ಯಕ್ಷರು, KPCC ಪ್ರಚಾರ ಸಮಿತಿ, ಬೆಂಗಳೂರು. ಜಿಲ್ಲಾ ಕೇಂದ್ರದಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ವಾಲ್ಮೀಕಿ ನಾಯಕ ಸಭಾ ಒಕ್ಕೂಟದಿಂದ ಏನು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ. RSS ಇವತ್ತು ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಅಶಾಂತಿಯನ್ನು ಉಂಟು ಮಾಡ್ತಿದೆ ರಾಜ್ಯದಲ್ಲಿ. ಹಾಗೆ ಏನು ಮಾನ್ಯ ಕರ್ನಾಟಕ ಸರ್ಕಾರದ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕೋದು ಮುಖಾಂತರ ಏನು ಮನುವಾದಿಯ ಮನಸ್ಥಿತಿ ಉಳ್ಳಂಥ ವ್ಯಕ್ತಿಗಳು ಇವತ್ತು ಬೆಳಗಾವಿಯ ರಮೇಶ್ ಕತ್ತಿಯವರು, ಹಾಗೆ ಇನ್ನು RSS ಮನಸ್ಥಿತಿ ಉಳ್ಳ ಕೆಲವು ಕಿಡಿಗೇಡಿಗಳು ಪ್ರಿಯಾಂಕಾ ಖರ್ಗೆ ಅವರಿಗೆ ಏನು ಜೀವ ಬೆದರಿಕೆ ಹಾಕೋದು ಮುಖಾಂತರ ಮತ್ತು ಆ ಒಂದು ಜನಾಂಗದವರಿಗೆ ಕೆಟ್ಟ ಶಬ್ದಗಳಿಂದ ಬೈತಕ್ಕಂಥದ್ದು, ಅಶ್ಲೀಲ ಪದಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಆಗ್ತಾ ಇದೆ. ಇದನ್ನು ಖಂಡಿಸಿ ಇವತ್ತು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಏನು ಅಹಿಂದ ವರ್ಗದಿಂದ ಪ್ರತಿಭಟನೆ ಮಾಡಿದ್ದೀವಿ. ಈಗ ಏನು ಹೇಳುವುದಂತಂದರೆ, ಈ ಸರ್ಕಾರ ಏನು ನೀವು ಯಾವುದೇ ಸಂಘಟನೆಗಳಿಗೆ ಏನು ಮನದಂಡ ತಂದಿದ್ದೀರಿ, ಕಾನೂನು ನಿಯಮಗಳನ್ನು ತಂದಿದ್ದೀರಿ, ಅದನ್ನು ಕಟ್ಟುನಿಟ್ಟು ಪಾಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ಅವರಿಗೊಂದು ನಿಯಮ ಮತ್ತು ನಮಗೊಂದು ನಿಯಮ ಆದರೆ ನಾವು ಯಾವುದೂ ಸಹಿಸ್ಕೊಳ್ಳೋದಿಲ್ಲ. ಆಮೇಲೆ ವಾಲ್ಮೀಕಿ ನಾಯಕ ಸಮಾಜದ ಬಗ್ಗೆ ಹಾಗೆ ಕೆಟ್ಟ ಪದಗಳಿಂದ ಬಳಸಿದಂಥ ರಮೇಶ್ ಕತ್ತಿಯವರನ್ನು ಈಗಾಗಲೇ ಅವರ ಮೇಲೆ ದಲಿತ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆಯಲ್ಲಿ ಕೇಸ್ ದಾಖಲಾದರೂ ಸಹ ಇವತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಬಂಧಿಸುವಲ್ಲಿ ವಿಫಲವಾಗಿದೆ. ತಕ್ಷಣ ಅವರನ್ನು ಬಂಧಿಸಬೇಕು. ಹಾಗೆ ಪ್ರಿಯಾಂಕಾ ಖರ್ಗೆ ಅವರಿಗೂ ಅತ್ಯಂತ ಸೂಕ್ಷ್ಮತೆ ಭದ್ರತೆಯನ್ನು ನೀಡಬೇಕು. ಹಾಗೆ ಜಾರಕಿಹೊಳಿ ಅವರಿಗೂ ಭದ್ರತೆ ನೀಡಬೇಕು. ಮತ್ತು ಏನು ತಪ್ಪು ಮಾಡಿದಂಥ ಏನು ಅವಾಚ್ಯ ಶಬ್ದಗಳನ್ನು ನಿಂದಿಸಿದಂಥ ಯಾವುದೇ ವ್ಯಕ್ತಿ ಆಗಲಿ ಅವ್ರನ್ನ ತಕ್ಷಣ ಬಂಧಿಸಬೇಕು. ಬಂಧಿಸಿ ಹೋದರೆ ಈ ಸರ್ಕಾರ ಭಾಳ ಗಂಡಾಂತರವನ್ನು ಸಿಲುಕಬೇಕಾಗತ್ತೆ. ಮತ್ತು ನಾವು ಯಾವುದೇ ಕಾರಣಕ್ಕೆ ನಾವು ಕೆಳವರ್ಗದ ಜನಾಂಗದವರು ಯಾರು ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮರಪ್ಪ ನಾಯಕ ಮಗ್ದಂಪುರ್, ಉತ್ತರ ಕರ್ನಾಟಕದ ವಾಲ್ಮೀಕಿ ನಾಯಕ ಸಮಾಜದ ಅಧ್ಯಕ್ಷರು. ಕೋಮುವಾದ RSS ಸಂಘಟನೆ ಇವತ್ತು ನಾವು ದೇಶ ಕಾಯುವಂಥ ಸಂಘಟನೆ, ರಾಷ್ಟ್ರ ಸ್ವಯಂ ಸೇವಕ ಸಂಘ ಅಂತ ಹೇಳ್ಕೊಂಡು ಇವತ್ತು ಎಲ್ಲೇ ರಾಜ್ಯದಲ್ಲಿ ದೇಶದಲ್ಲಿ ಪ್ರತಿಯೊಂದು ಸಮಸ್ಯೆಗಳು ಎಲ್ಲೂ ಈ ಶರಣರಿಗೆ ಅವಮಾನ ಆದರೂ ಕೂಡ ಒಂದು ಹೋರಾಟ ಮಾಡಿಲ್ಲ. ಇವತ್ತು SC STಗಳಿಗೆ ಅವಮಾನ ಆದರೂ ಕೂಡ ಒಂದೇ ಒಂದು RSS ಸಂಘಟನೆಗಳು ಹೋರಾಟ ಮಾಡುವಂಥ ಕೆಲಸ ಎಲ್ಲೂ ಮಾಡಿಲ್ಲ. ಆದರೂ ಕೂಡ ನಾವು ರಾಷ್ಟ್ರ ಪ್ರೇಮಿಗಳು, ರಾಷ್ಟ್ರ ಏನು ಪ್ರತಿನಿಧಿಸುವಂಥ ಒಂದು ಮಾತಾಡ್ತಾರೆ. ದಯವಿಟ್ಟು RSS ಸಂಘಟನೆಯವರಿಗೆ ನಾಚಿಕೆ ಬರಬೇಕು. ನೀವೆಲ್ಲಿ ಒಂದು ಏನಿವತ್ತು ಹಿಂದೂ ಪರ ಮಹಿಳೆಗೆ ಅತ್ಯಾಚಾರ ಆದರೂ ಕೂಡ ನೀವು ಎಲ್ಲರೂ ಧ್ವನಿ ಎತ್ತಿದ್ದೀರಾ. ಏನು ಹಿಂದೂ ಯುವಕರಂದರೆ ಬೇರೆ SC ST ಸಮುದಾಯದ ಯುವಕರಿಗೆ ಅನ್ಯಾಯ ಆದರೂ ಕೂಡ ನೀವೆಲ್ಲರೂ ಧ್ವನಿ ಎತ್ತಿದ್ದೀರಾ. ಮತ್ತು SC ST ಏನಿವತ್ತು ಸಮುದಾಯಗಳ ಇನ್ನು ನಾಯಕರು ಅಂತ ಒಪ್ಕೊಂಡಿರುವಂಥ ವಾಲ್ಮೀಕಿ ಆಗಿರ್ಬೋದು, ಕನಕದಾಸರು ಆಗಿರ್ಬೋದು, ಅಂಬಿಗರ್ ಚೌಡಯ್ಯ ಆಗಿರ್ಬೋದು, ಈ ದೇಶದಲ್ಲಿ ಅವರಿಗೆ ಅವಮಾನಗಳಾದಾಗ ನೀವು ಯಾವ RSS ನಾಯಕರು ಧ್ವನಿ ಎತ್ತಿದ್ದೀರಿ? RSS ಕಾರ್ಯಕರ್ತರು ಅದರ ಪರವಾಗಿ ಎಲ್ಲಿ ಹೋರಾಟ ಮಾಡಿದಿರಿ? ಇವತ್ತು ನಿಮಗೆ ನಾಚಿಕೆ ಆಗಬೇಕು. ಇವತ್ತೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ ರಾಷ್ಟ್ರಕ್ಕೆ ಒಂದು ಏನು ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥ ನಾಯಕರಿಗೆ ಅವಮಾನ ಆದರೂ ಕೂಡ ನೀವು ಒಂದೇ ಒಂದು ಅದರ ಪರವಾಗಿ ಧ್ವನಿ ಎತ್ತರಂಥ ಏನು ಸಂಘಟನೆ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಂಥ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು. ಅಕಸ್ಮಾತ್ ಏನು ಹೊತ್ತು ಕಾನೂನು ಪರವಾಗಿ ಕಾನೂನು ರೀತಿಯಲ್ಲೇ ಅವರು ಕಾರ್ಯಕ್ರಮಗಳು ಮಾಡಬೇಕು, ಕಾನೂನು ರೀತಿಯಲ್ಲೇ ಪಥಸಂಚಲನ ಮಾಡಬೇಕು. ಇಲ್ಲಾಂದರೆ ನಾವು ಕೂಡ ಇವತ್ತೇನು ಬಾಬಾ ಸಾಹೇಬರ ಅನುಯಾಯಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಇನ್ನೂ SC ST ತುಂಬ ಸಮುದಾಯಗಳನ್ನು ಒಗ್ಗೂಡಿಸಿ ಇವತ್ತು ಚಿತ್ತಪೂರ್ನಲ್ಲಿ ನಾವು ಒಂದು ಭಾಗವಹಿಸುವಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಕಾನೂನು ನಿಟ್ಟಿನಲ್ಲೇ ಅವರಿಗೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ಜೈ ಭೀಮ್. ನಾವು RSS ವಿರೋಧವಾಗಿ ಪಥಸಂಚಲನ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದೇನೇ ಆಗಲಿ ನಾವು ಕೂಡ ಪಥಸಂಚಲನ ಮಾಡೇ ಮಾಡ್ತೀವಿ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಕಾಶಿನಾಥ್ ನಾಟಕರ್, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಕಾರ್ಯದರ್ಶಿ.